ನಮಸ್ಕಾರ. KA 360 ಡಿಗ್ರಿ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ನಾನು TR ರವಿ ರಾಘವ್ ರಿತೀಶ್. ಇವತ್ತು ನಾವು ಚರ್ಚೆ ಮಾಡೋ ವಿಷಯ ಸಣ್ಣದಲ್ಲ, ಡೈಲಾಗ್ ಒಂದೇ, ಆದರೆ ಜಗತ್ತಿನ ರಾಜಕೀಯದಲ್ಲಿ ದೊಡ್ಡ ತರಂಗ ಎಬ್ಬಿಸಿದ ಮಾತು. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತ ಪಾಕಿಸ್ತಾನ ನಡುವೆ ಟೆನ್ಷನ್ ಗರಿಷ್ಠ ಮಟ್ಟಕ್ಕೆ ಹೋಗಿತ್ತು. ಗಡಿ ಪ್ರದೇಶದಲ್ಲಿ ಚಟುವಟಿಕೆ ಜಾಸ್ತಿ, ಡಿಪ್ಲೊಮ್ಯಾಟಿಕ್ ಸ್ಟೇಟ್ಮೆಂಟ್ಗಳು ಕಠಿಣವಾಗಿತ್ತು. ಜಗತ್ತಿನ ಮೀಡಿಯಾ ಅಣುಶಸ್ತ್ರ ಅನ್ನೋ ಪದವನ್ನ ಮತ್ತೆ ಮತ್ತೆ ಬಳಸ್ತಾ ಇತ್ತು. ಅದೇ ಸಮಯವನ್ನ ನೆನಪಿಗೆ ತಂದು ಅಮೆರಿಕ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಭಾರೀ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರು ಹೇಳೋದೇನು ಅಂದ್ರೆ, ಭಾರತದ ಪಾಕಿಸ್ತಾನದ ಮೇಲಿನ ಆಪರೇಷನ್ ಸಿಂಧೂರ್ ತಡೆಯಲು ನಾನು ಮಧ್ಯಪ್ರವೇಶ ಮಾಡಿಲ್ಲ ಅಂದ್ರೆ ಪರಿಸ್ಥಿತಿ ಭಯಾನಕವಾಗ್ತಿತ್ತು, ಪಾಕಿಸ್ತಾನದ ನಾಯಕತ್ವಕ್ಕೆ ದೊಡ್ಡ ಅಪಾಯ ಇತ್ತು ಅನ್ನೋ ಅರ್ಥ ಬರುವಂತೆ ಹೇಳಿದ ಮಾತು ಡಿಪ್ಲೊಮ್ಯಾಟಿಕ್ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಒಂದು ಹೇಳಿಕೆ ಮತ್ತೆ ಚರ್ಚೆಗೆ ಕಾರಣವಾಗಿದೆ. ಅಮೆರಿಕ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ ಪಾಕ್ ಉದ್ವಿಗ್ನತೆ ಕುರಿತು ನೀಡಿದ ಹೇಳಿಕೆ ಈಗ ಜಾಗತಿಕ ಮಟ್ಟದಲ್ಲಿ ವೈರಲ್ ಆಗಿದೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಉದ್ವಿಗ್ನತೆ ಗರಿಷ್ಠ ಮಟ್ಟಕ್ಕೇರಿತು. ಗಡಿಭಾಗದಲ್ಲಿ ಸೈನಿಕ ಚಟುವಟಿಕೆ, ರಾಜತಾಂತ್ರಿಕ ಒತ್ತಡ ಮತ್ತು ಜಾಗತಿಕ ಮಾಧ್ಯಮಗಳಲ್ಲಿ ಅಣು ಸಂಘರ್ಷದ ಆತಂಕ, ಈ ಎಲ್ಲದರ ನಡುವೆ ಅಮೆರಿಕದ ಪಾತ್ರ ಏನು ಎಂಬ ಪ್ರಶ್ನೆ ಮತ್ತೆ ಕೇಳಲಾಗ್ತಿದೆ. ಟ್ರಂಪ್ ತಮ್ಮ ಭಾಷಣದಲ್ಲಿ ಹೇಳಿರುವುದು ಏನು? ನಾನು ಮಧ್ಯಪ್ರವೇಶ ಮಾಡದೇ ಇದ್ದಿದ್ದರೆ ಪರಿಸ್ಥಿತಿ ಭಯಾನಕವಾಗುತ್ತಿತ್ತು. ಈ ಮಾತಿನ ಅರ್ಥವೇನು? ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನದ ಪ್ರಧಾನಿಗೆ ಮತ್ತೆ ಅಪಮಾನ ಮಾಡಿಬಿಟ್ಟಿದ್ದಾರೆ. ಪಾಕ್ ಭಾರತ ನಡುವಿನ ಆಪರೇಷನ್ ಸಿಂಧೂರ್ ಟೈಮ್ನ ಘರ್ಷಣೆ ಬಗ್ಗೆ ಮಾತನಾಡುತ್ತಾ ಪಾಕ್ ಪ್ರಧಾನಿ ಹೇಳಿಕೆ ಕೊಟ್ಟಿದ್ದಾರೆ. ಇದು ತುಂಬಾ ಟ್ರೋಲ್ ಆಗಿದೆ. ಟ್ರಂಪ್ ನಿಜವಾಗಿಯೂ ದೊಡ್ಡ ಸಂಘರ್ಷವನ್ನ ತಡೆದ್ರ, ಅಥವಾ ಇದು ರಾಜಕೀಯ ವೇದಿಕೆಯ ಹೈಪರ್ ಕ್ಲೇಮ್ ಮಾತ್ರವೇ? ಅಮೆರಿಕದ ಸಂಸತ್ನಲ್ಲಿ ಟ್ರಂಪ್ ತಮ್ಮ ಸ್ಟೇಟ್ ಆಫ್ ದಿ ಯೂನಿಯನ್ ಭಾಷಣ ಮಾಡ್ತಾ ಇದ್ರು. ಈ ಭಾಷಣವನ್ನ ಇಡೀ ಜಗತ್ತು ವೇಟ್ ಮಾಡಿ ನೋಡ್ತಾ ಇತ್ತು. ಪಾಕ್ ಪ್ರಧಾನಿಯನ್ನ ಸಾಯಿಸಿಬಿಟ್ಟಿದ್ದಾರೆ. ಹೇಗೆ ಅಂತೀರಾ? ಟ್ರಂಪ್ ಹೇಳಿಕೆ ನೋಡಿ, ನಾನು ಅಧ್ಯಕ್ಷನಾದ ಮೇಲೆ ಅಮೆರಿಕ ತುಂಬಾ ಸ್ಟ್ರಾಂಗ್ ಆಗಿದೆ, ಸುವರ್ಣ ಯುಗ ಇದು. ನಾನು ಜಗತ್ತಲ್ಲಿ ಮತ್ತು ಅಮೆರಿಕದ ಒಳಗಡೆ ಸಿಕ್ಕಾಬಟ್ಟೆ ಕೆಲಸ ಮಾಡಿದ್ದೀನಿ. ನಾನು 2ನೇ ಸಲ ಅಧ್ಯಕ್ಷನಾದ ಮೇಲೆ ಮೊದಲ 12 ತಿಂಗಳಲ್ಲಿ 8 ಯುದ್ಧಗಳನ್ನು ನಿಲ್ಲಿಸಿದ್ದೇನೆ. ಪಾಕ್ ಭಾರತಗಳು ಅಣು ಯುದ್ಧಕ್ಕೆ ಮುಂದಾಗಿದ್ರು, ನಾನೇ ನಿಲ್ಲಿಸಿದೆ. ಒಂದು ವೇಳೆ ನಾನಿಲ್ಲಿ ಮಧ್ಯಪ್ರವೇಶ ಮಾಡದೇ ಇದ್ದಿದ್ದರೆ ಪಾಕ್ PM ಸತೇ ಹೋಗ್ಬಿಡ್ತಾ ಇದ್ರು. ಇದರ ಕುರಿತು ಸುಮಾರು 35ರಿಂದ 40 ಮಿಲಿಯನ್ ಜನ ಹೇಳಿದ್ರು ಅಂತ ಹೇಳಿದ್ದಾರೆ. ಅಂದ್ರೆ ಪಾಕ್ ಪ್ರಧಾನಿ 3.5 ಕೋಟಿ ಜನ ಸಾಯ್ತಾ ಇದ್ರೆ. ಈ ಯುದ್ಧದ ನಂತರ ಪಾಕಿಸ್ತಾನವು ತಕ್ಷಣವೇ ಅಮೆರಿಕ ಮತ್ತು ಭಾರತದೊಂದಿಗೆ ಸಂಪರ್ಕ ಸಾಧಿಸಿ ಕದನ ವಿರಾಮಕ್ಕೆ ಒತ್ತಾಯಿಸಿತು. ಇದು ಕೇವಲ ರಾಜಕೀಯ ವೇದಿಕೆಯಲ್ಲಿನ ಅತಿರಂಜಿತ ಡೈಲಾಗ್ನ? ಭಾರತ ಸಾಮಾನ್ಯವಾಗಿ ತನ್ನ ಭದ್ರತಾ ನಿರ್ಧಾರಗಳನ್ನು ಸ್ವಾಯತ್ತ ನಿರ್ಧಾರ ಅಂತ ಹೇಳುತ್ತೆ. ಅದರರ್ಥ ಯಾರ ಮಧ್ಯಪ್ರವೇಶ ಬೇಕಾಗಿಲ್ಲ, ಭಾರತ ತನ್ನ ಭದ್ರತಾ ನಿರ್ಧಾರಗಳನ್ನು ತಾನೇ ತೆಗೆದುಕೊಳ್ಳುತ್ತದೆ. ಹಾಗಿದ್ದಾಗ ನಾನು ತಡೆಯದೇ ಇದ್ದಿದ್ದರೆ ಅನ್ನೋ ಕ್ಲೇಮ್ ಭಾರತೀಯ ವಲಯದಲ್ಲಿ ಸಹಜವಾಗಿ ಚರ್ಚೆಗೆ ಕಾರಣವಾಗುತ್ತದೆ. ಅಥವಾ ನಿಜವಾಗಿಯೂ ಬ್ಯಾಕ್ ಚಾನಲ್ ರಾಜತಾಂತ್ರಿಕ ಪ್ರಯತ್ನಗಳ ಸುಳಿವ? ಭಾರತ ಸಾಮಾನ್ಯವಾಗಿ ತನ್ನ ಭದ್ರತಾ ನಿರ್ಧಾರಗಳನ್ನು ಸ್ವಾಯತ್ತ ನಿರ್ಧಾರ ಅಂತ ಹೇಳುತ್ತೆ. ಅದರರ್ಥ ಯಾರ ಮಧ್ಯಪ್ರವೇಶ ಬೇಕಾಗಿಲ್ಲ, ಭಾರತ ತನ್ನ ಭದ್ರತಾ ನಿರ್ಧಾರಗಳನ್ನು ತಾನೇ ತೆಗೆದುಕೊಳ್ಳುತ್ತದೆ. ಹಾಗಿದ್ದಾಗ ನಾನು ತಡೆಯದೇ ಇದ್ದಿದ್ದರೆ ಅನ್ನೋ ಕ್ಲೇಮ್ ಭಾರತೀಯ ವಲಯದಲ್ಲಿ ಸಹಜವಾಗಿ ಚರ್ಚೆಗೆ ಕಾರಣವಾಗುತ್ತದೆ. ಅಥವಾ ನಿಜವಾಗಿಯೂ ಬ್ಯಾಕ್ ಚಾನಲ್ ರಾಜತಾಂತ್ರಿಕ ಪ್ರಯತ್ನಗಳ ಸುಳಿವ? ಈ ವಿಡಿಯೋದಲ್ಲಿ ನಾವು ವಿಶ್ಲೇಷಿಸುವುದು ಆಪರೇಷನ್ ಸಿಂಧೂರ್ ಸಮಯದ ನಿಜವಾದ ಪರಿಸ್ಥಿತಿ, ಭಾರತ ಪಾಕ್ ನಡುವಿನ ಅಣು ಆತಂಕದ ವಾಸ್ತವಾಂಶ, ಅಮೆರಿಕ ಮಧ್ಯಪ್ರವೇಶದ ಇತಿಹಾಸ, ಟ್ರಂಪ್ ಹೇಳಿಕೆಯ ರಾಜಕೀಯ ಅರ್ಥ, ಇದು ಡಿಪ್ಲೊಮ್ಯಾಟಿಕ್ ಮೆಸೇಜಾ ಅಥವಾ ಪ್ರಚಾರ ತಂತ್ರವಾ? ರಾಜಕೀಯದಲ್ಲಿ ಮಾತುಗಳು ಆಯುಧಗಳೇ. ಒಂದು ವಾಕ್ಯ ಜಾಗತಿಕ ಸಂಬಂಧಗಳನ್ನು ಪ್ರಭಾವಿತ ಮಾಡಬಹುದು, ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗಬಹುದು, ಅಥವಾ ನಾಯಕನಿಗೆ ಹೀರೋ ಇಮೇಜ್ ಕೊಡಬಹುದು. ಹಾಗಾದ್ರೆ ನಿಜ ಏನು? ಟ್ರಂಪ್ ಜಗತ್ತನ್ನ ದೊಡ್ಡ ಸಂಘರ್ಷದಿಂದ ಉಳಿಸಿದ್ದಾರಾ, ಅಥವಾ ಇದು ರಾಜಕೀಯ ವೇದಿಕೆಯ ಹೈಪರ್ ಕ್ಲೇಮ್ ಮಾತ್ರವೇ? ಫುಲ್ 360 ಡಿಗ್ರಿ ವಿಶ್ಲೇಷಣೆ ಈ ವಿಡಿಯೋದಲ್ಲಿದೆ. ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ನಲ್ಲಿ ತಿಳಿಸಿ. KA 360 ಡಿಗ್ರಿ ಕರ್ನಾಟಕ, ಸತ್ಯದ ಸಂಪೂರ್ಣ ಮಾಹಿತಿ ವಿಶ್ಲೇಷಣೆಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ನಾನು TR ರವಿ ರಾಘವ್ ರಿತೀಶ್. ಜೈ ಹಿಂದ್, ಜೈ ಕರ್ನಾಟಕ.